ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿಗರಿಗೆ ಜಲಕ್ಷಾಮ ಎದುರಾಗುತ್ತಾ ಅನ್ನುವಂತಹ ಪರಿಸ್ಥಿತಿ. ಯಾಕೆ ಅಂದ್ರೆ 99 ಅಡಿಗೆ ಕೆಆರ್ಎಸ್ ನೀರಿನ ಮಟ್ಟ ಕುಸಿತಕ್ಕೆ ಒಳಪಟ್ಟಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಜಲಾಶಯ ಈಗ ಸದ್ಯ ನೀರಿನ ಮಟ್ಟವನ್ನು ಕುಸಿತಾ ಇದ್ದು, ಮುಂಗಾರು ತಡವಾದರೆ ಕುಡಿಯುವ ನೀರಿಗೆ ಮತ್ತಷ್ಟು ಹಾಹಾಕಾರ ಸೃಷ್ಟಿಯಾಗುವಂತಹ ಸರ್ವ ಸಾಧ್ಯತೆಗಳನ್ನು ಕೂಡ ಇದು ತೋರಿಸ್ತಾ ಇದೆ. ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯ 22 ಟಿಎಂಸಿ ಮಾತ್ರ ನೀರಿನ ಶೇಖರಣೆ ಇದೆ. 22 ಟಿಎಂಸಿಯಲ್ಲಿ 7 ಟಿಎಂಸಿ ಡೆತ್ ಸ್ಟೋರೇಜ್, ಅದು ಉಪಯೋಗಕ್ಕೆ ಬರಲ್ಲ. ಉಳಿಕೆ 15 ಟಿಎಂಸಿ ಮಾತ್ರ ಬಳಕೆಗೆ ಸಾಧ್ಯವಾಗುತ್ತೆ. ಜೂನ್ ಮೊದಲ ವಾರದಲ್ಲಿ ಮಳೆ ಬಂದ್ರೆ ಅದೃಷ್ಟ, ಬಾರದೆ ಹೋದಂತಹ ಪಕ್ಷದಲ್ಲಿ ಜಲ ಸಂಕಷ್ಟ. ಬೇಸಿಗೆಯ ಆರಂಭದಲ್ಲೇ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆ 99 ಅಡಿಗೆ ಕುಸಿತ ಕಂಡಿದೆ. ಈ ನಿಟ್ಟಿನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬೀಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಅಭಾವ ಸೃಷ್ಟಿಯಾಗುವಂಥದ್ದು ಗ್ಯಾರಂಟಿ ಆಗಿರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಪ್ರತಿ ವರ್ಷವೂ ಕೂಡ ಏನು ಬೇಸಿಗೆ ಆರಂಭ ಬಂದಂಥ ಸಂದರ್ಭದಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಏನು ನೀರಿನ ಪ್ರಮಾಣ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇತ್ತು. ಅದೇ ರೀತಿಯಾಗಿ ಇದೀಗ 99 ಅಡಿಗೆ ಏನು ಕುಸಿತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. 124.80 ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಡ್ಯಾಮ್ ಸದ್ಯ ಇದೀಗ 99 ಅಡಿಗೆ ಕುಸಿತಿದೆ. ಅಂದ್ರೆ ಇದೀಗ ಕೆಆರ್ಎಸ್ ಡ್ಯಾಮ್ ನಲ್ಲಿರುವಂತದ್ದು 22 ಟಿಎಂಸಿ ನೀರಷ್ಟೇ. ಇದರಲ್ಲಿ 7 ಟಿಎಂಸಿ ಡೆಡ್ ಸ್ಟೋರೇಜ್ ಇದೆ. ಅಲ್ಲಿಗೆ ನಾವು ಇದಕ್ಕೆ ಬಳಕೆ ಯೋಗ್ಯವಂತ ನೀರು ಅಂತಂದ್ರೆ ಕೇವಲ 15 ಟಿಎಂಸಿ ನೀರಷ್ಟೇ ಇರುವಂತದ್ದು. ಇದೀಗ ಕುಡಿಯೋ ನೀರಿಗೆ ಮತ್ತೆ ಒಂದಷ್ಟು ಕಟ್ಟು ಪದ್ಧತಿಯಲ್ಲಿ ರೈತರಿಗೆ ಕೊಡುವಂತ ನೀರಿಗಾಗಿ ಇಷ್ಟು ನೀರು ಸಾಕಾಗುತ್ತೆ. ನಿರೀಕ್ಷಿತ ಮಟ್ಟಿಗೆ ಅಂದ್ರೆ ಜೂನ್ ಆರಂಭದಲ್ಲೇ ಉತ್ತಮವಾದಂತಹ ಮಳೆ ಬಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಸಮಸ್ಯೆ ಎದುರಾಗಲ್ಲ. ಯಾಕಂದ್ರೆ ಜೂನ್ ತಿಂಗಳಲ್ಲಿ ನಾವು ತಮಿಳುನಾಡಿಗೆ ಒಂದಷ್ಟು ಕೋಟದ ನೀರನ್ನ ಬಿಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಬಂದಂತ ಮಳೆ ನೀರಿಂದಾಗಿ ಬಿಡಬಹುದು. ಅದರದೇನು ಮಳೆ ಬೀಳಿಲ್ಲ ಅಂತ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಕೂಡ ಸಾಕಷ್ಟು ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಈ ಬಾರಿ ಕೆಆರ್ಎಸ್ ಡ್ಯಾಮ್ ಎರಡು ಬಾರಿ ಕೂಡ ತುಂಬಿತ್ತು, ಮತ್ತೆ ಅವಧಿಗೆ ಮುಂಚೆ ಕೂಡ ಕೆಆರ್ಎಸ್ ಡ್ಯಾಮ್ ತುಂಬಿತ್ತು. ನಿಟ್ಟಿನಲ್ಲಿ ರೈತರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಈ ಬಾರಿ ಕುಡಿಯುವ ನೀರಿಗೆ ಮತ್ತೆ ಬೆಳೆಯೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಆಗಲ್ಲ ಎಂಬ ನಿರೀಕ್ಷೆ ಕೂಡ ಇತ್ತು. ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇತ್ತು. ಆದ್ರೆ ಇದೀಗ 99 ಅಡಿಗೆ ಕುಸಿತ ಕಂಡಿರೋದ್ರ ಹಿನ್ನೆಲೆಯಲ್ಲಿ ರೈತರಲ್ಲಿ ಕೂಡ ಒಂದಷ್ಟು ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಜೂನ್ನ ಆರಂಭದ ತಿಂಗಳ ವಾರಗಳಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಒಂದು ವೇಳೆ ನಿರೀಕ್ಷಿತ ಮಟ್ಟಕ್ಕೆ ಮಳೆ ಆರಂಭ ಆಗಲಿಲ್ಲ ಅಂತಂದ್ರೆ ಸಾಕಷ್ಟು ಪರಿಣಾಮಗಳನ್ನ ಎದುರಿಸಬೇಕಂತ ಅನಿವಾರ್ಯತೆ ಕೂಡ ಇರುವಂತದ್ದು. ಒಟ್ಟಾರೆ ಹಳೆ ಮೈಸೂರು ಭಾಗದ ಜೀವನಾಡಿಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆ ಇದೀಗ 99 ಅಡಿಗೆ ಕುಸಿತ ಕಂಡಿದೆ. ಮುಂದಿನ ದಿನಗಳಲ್ಲಿ ಆ ಮಳೆಯ ಆರಂಭದ ದಿನಗಳೇನಿದೆ ಅದು ಕರೆಕ್ಟ್ ಆಗಿ ಬೀಳಲಿಲ್ಲ ಅಂತಂದ್ರೆ ಆಗ ಸಮಸ್ಯೆ ಎದುರಾಗಬಹುದು. ಅಲ್ಲಿವರೆಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಜೂನ್ ಆರಂಭದಲ್ಲಿ ಕೂಡ ಉತ್ತಮವಾದಂತಹ ಮಳೆ ಬಿದ್ದರೆ ತಮಿಳುನಾಡು ಕೂಡ ಏನು ಅವರ ಕೋಟದ ನೀರನ್ನು ಕೊಡಬಹುದು. ಜೊತೆಗೆ ಕುಡಿಯುವ ನೀರು ಮತ್ತೆ ಕೃಷಿಯು ಕೂಡ ನೀರನ್ನ ಬಳಕೆ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.